ನಮಸ್ಕಾರ ವೀಕ್ಷಕರೇ, ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರ ಆಕ್ಸಿಡೆಂಟ್ ಆದ ಬಳಿಕ ನಮಗೆ ಹಣನೇ ಇನ್ನೂ ಕೂಡ ಅದ್ರ ಬಗ್ಗೆ ಸುಳಿವೇ ಸಿಗ್ತಾ ಇಲ್ಲ. ಸೊ ಒಂದ್ ಮಾತು ಹೇಳ್ಬಿಡಿ, ನಮಗೆ ಹಣ ಜಮಾ ಆಗತ್ತಾ ಅಥವಾ ಇಲ್ವಾ ಅನ್ನುವಂಥದ್ದನ್ನ ನೀವು ಕೇಳ್ತಾ ಇದ್ರಿ ಪ್ರತಿಯೊಬ್ರು ಕೂಡ. ಸೊ ಹಾಗಾದ್ರೆ ಬನ್ನಿ, ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಏನು ಅಪ್ಡೇಟ್ ಕೊಟ್ಟಿದ್ದಾರೆ, ಸೊ ಅವರು ಚೇತರಿಸಿಕೊಂಡಿದ್ದಾರಾ, ಸೊ ಏನ್ ಅವ್ರಿಗೆ ಪ್ರಾಬ್ಲಮ್ ಆಗಿದೆ, ಏನ್ ಅವರು ವೈದ್ಯಕೀಯ ಅಂದ್ರೆ ಇಲ್ಲಿ ಡಾಕ್ಟರ್ಸ್ ಗಳು ಏನ್ ಅವರ ಬಗ್ಗೆ ಅಭಿಪ್ರಾಯವನ್ನ ನೀಡಿದ್ದಾರೆ, ಸೊ ಏನ್ ಪ್ರಾಬ್ಲಮ್ ಕ್ರಿಯೇಟ್ ಆಗಿದೆ, ಇನ್ಮೇಲಿಂದ ನಮ್ಗೆ ಹಣ ಬರತ್ತಾ ಅಥವಾ ಇಲ್ವಾ, ಸೊ ಎಲ್ಲಾನು ಕೂಡ ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಸೊ ಚಾನಲ್ಗೆ ಇದ್ರೆ ಸಬ್ಸ್ಕ್ರೈಬ್ ಮಾಡಲ್ಲ ಅಂದ್ರೆ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ನಾನು ಡೈರೆಕ್ಟ್ ಆಗಿ ಟಾಪಿಕ್ ಗೆ ಬಂದ್ಬಿಡ್ತೀನಿ ವೀಕ್ಷಕರೇ. ಇಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವ್ರದ್ದು ಈಗಾಗಲೇ ಆಕ್ಸಿಡೆಂಟ್ ಆಗಿ 4-5 ದಿನಗಳ ಮೇಲೆನೆ ಆಯ್ತು ಸುಮಾರು. ಸೊ ಅಷ್ಟು ದಿನದಿಂದ ಅವರು ಈಗ ಹಾಸ್ಪಿಟಲ್ ನಲ್ಲಿ ಚೇತರಿಸಿಕೊಂಡು ಮನೆಗೆ ಹೋಗಿರುವಂತದ್ದು. ಸೊ ಅದೇ ರೀತಿಯಾಗಿ ಈಗ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೆ 1 ತಿಂಗಳು ಬೆಡ್ ರೆಸ್ಟ್ ಹೇಳಿದ್ದಾರೆ. ಸೊ ಹೀಗಾಗಿ ಅವರು ಮಾಧ್ಯಮದಲ್ಲಿ ಬಂದ್ಬಿಟ್ಟು ನಮಗೆ ಅಪ್ಡೇಟ್ ಅನ್ನ ಕೊಡುವಂತಹ ಸಾಧ್ಯತೆಗಳು ಕಡಿಮೆ. ಸೊ ಹೀಗಾಗಿ ನಾವು ಎಲ್ಲರೂ ಕೂಡ ಸಹಕರಿಸಬೇಕಾಗತ್ತೆ, ಮತ್ತೇನಿಲ್ಲ. ಆದ್ರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ನಮಗೆ ಕೊಟ್ಟಿರುವಂತಹ ಅಭಿಪ್ರಾಯ ಪ್ರಕಾರ ಈಗಾಗಲೇ ನಮಗೆ ಹಣಕಾಸು ಇಲಾಖೆದಿಂದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಹಣ ಬಂದಿದೆ. ಅಲ್ಲಿಂದ ಡಿಬಿಟಿ ಟ್ರೆಜರಿ ಪುಷ್ ಆಗಿದ್ರೆ ನಮಗೆ ಹಣ ಜಮಾ ಆಗ್ಬೇಕಾಗಿತ್ತು, ಆದ್ರೆ ಇನ್ನೂ ಕೂಡ ಹಣ ಜಮಾ ಆಗ್ತಾ ಇಲ್ಲ. ಸೊ ಹಾಗಾದ್ರೆ ಈ ಒಂದು ಡಿಬಿಟಿ ಟ್ರೆಜರಿ ಪುಷ್ ಆಗಿದೆನಾ ಅಥವಾ ಇಲ್ವಾ ಅನ್ನುವಂತಹ ಕ್ವಶನ್ಸ್ ಗಳು ಎಲ್ಲರ ತಲೆಯಲ್ಲಿ ಉಂಟಾಗ್ತಕ್ಕಂಥದ್ದು. ಈಗಾಗಲೇ ಜಮಾ ಮಾಡ್ಬೇಕಾಗಿತ್ತು ರಾಜ್ಯ ಸರ್ಕಾರ, ಇನ್ನೂ ಕೂಡ ಜಮಾ ಮಾಡ್ತಾ ಇಲ್ಲ. ಸೊ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೆ 1 ತಿಂಗಳು ಬೆಡ್ ರೆಸ್ಟ್ ಹೇಳಿದ್ದಾರೆ. ಯಾಕೆ ಅಂದ್ರೆ ಅವರ ಬೆನ್ನ ಮೂಳೆಗೆ ಸೀಳಿಕೆಯನ್ನ ಕಾಣ್ತಕ್ಕಂಥದ್ದು, ಸೀಳಿರುವಂತದ್ದು ಬೆಡ್ ಮೂಳೆ ಏನಾಗಿದೆ, ಸೀಳ್ ಬಿಟ್ಟಿದೆ ಅಂತ ಎರಡು ಕಡೆ. ಸೊ ಹೀಗಾಗಿ ಅದನ್ನ ಚೇತರಿಸ್ಕೊಳ್ಬೇಕಂದ್ರೆ 1 ತಿಂಗಳು ಬೆಡ್ ರೆಸ್ಟ್ ಹೇಳಿದ್ದಾರೆ. ಸೊ ಅದನ್ನ ಆ ಏನು ಅದಕ್ಕೇನು ಪ್ರಾಬ್ಲಮ್ ಇಲ್ಲ, ಅದರಿಂದ ಸೊ ಟ್ಯಾಬ್ಲೆಟ್ ಗಳ ಮೇಲೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ವೈದ್ಯಕೀಯವರು, ಅಂದ್ರೆ ಡಾಕ್ಟರ್ಸ್ ಗಳು. ಸೊ ಹೀಗಾಗಿ ಯಾರು ಕೂಡ ತಲೆ ಕೆಡಿಸ್ಕೊಳ್ಳುವಂತ ಅಗತ್ಯವಿಲ್ಲ. ಸೊ ಅವ್ರ ಬಗ್ಗೆ ಸೊ ಅವ್ರು ಸರಿ ಹೋಗ್ತಾರೆ. ಅದೇ ರೀತಿಯಾಗಿ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ನಾವು ಕಾಯ್ತಾ ಇದೀವಿ. ಸೊ ಇದ್ರ ಬಗ್ಗೆ ನಮ್ಗೆ ಡೀಟೇಲ್ಸ್ ಆಗಿ ಹೇಳಿ ಅಂತ ಹೇಳ್ಬಿಟ್ಟು, ಅಪ್ಡೇಟ್ ಅನ್ನ ಹೇಳಿ ಅಂತ ಹೇಳ್ಬಿಟ್ಟು ಕಾಯ್ತಾ ಇದ್ರಲ್ವಾ. ಈ ಒಂದು 16ನೇ ಕಂತಿನ ಹಣ ಏನಿದೆ ಅಲ್ಲ, ಸೊ ನಿಮಗೆ ಸದ್ಯದಲ್ಲಿನೇ ಬಿಡುಗಡೆ ಆಗಲಿದೆ 2-3 ದಿನಗಳಲ್ಲಿ ಅಂತ ಹೇಳ್ಬಿಟ್ಟು ಅಪ್ಡೇಟ್ ಗಳು ನಮಗೆ ಸಿಕ್ಕಿರುವಂತದ್ದು. ಸೊ ಹಾಗಾದ್ರೆ ಬರೀ ಮುಂದೂಡ್ತಾ ಇದಾರೆ. ಸೊ ನಿಮ್ಗೆ ಅಷ್ಟೇ ಅಲ್ಲ, ಸೊ ನಮಗೂ ಕೂಡ ತಲೆ ಕೆಡ್ತಕ್ಕಂಥದ್ದು. ಸೊ ನೀವು ಬೈಬಹುದು ನಮಗೆ, ನಿಜ. ಸೊ ಬೈಯೋರಿದ್ರೆ ಬೈಬಹುದು, ಏನ್ ತೊಂದರೆ ಇಲ್ಲ. ಯಾಕಂದ್ರೆ ಇರ್ತಕ್ಕಂತಹ ಅಪ್ಡೇಟ್ ಅನ್ನ ಹೇಳ್ಬೇಕಾಗತ್ತೆ. ಸೊ ಒಂದು 2-3 ದಿನಗಳಲ್ಲಿ ಬಿಡುಗಡೆ ಮಾಡ್ತೇವೆ ಅಂತ ಅವ್ರು ಹೇಳಿದ್ರಪ್ಪ. ಸೊ ಅದೇ ರೀತಿ ನಾವು ಕೂಡ ಹೇಳಿದ್ವಿ, ಮತ್ತೇನಿಲ್ಲ. ಅವ್ರು ಹೇಳ್ತಕ್ಕಂತಹ ಅಪ್ಡೇಟ್ ಅನ್ನ ನಾವು ನಿಮ್ ಮುಂದೆ ತಂದಿಡ್ತಕ್ಕಂಥದ್ದು. ಸೊ ಅವ್ರೀಗ ಬಿಡುಗಡೆ ಮಾಡಿದಾರ ಅಂತ ನಾವು ಹೇಳ್ಬೋದಲ್ವಾ, ಈಗಾಗಲೇ ಜಮಾ ಆಗ್ತಾ ಇದೆ ಅಂತ ಹೇಳ್ಬೋದು, ಅಥವಾ ಈಗಾಗಲೇ ಇಂತಿಷ್ಟು ಜಿಲ್ಲೆಗಳಿಗೆ ಜಮಾ ಆಗಿದೆ ಅಂತ ಹೇಳ್ಬೋದು, ಸುಳ್ಳುಗಳನ್ನ ಹೇಳ್ಬೋದಿತ್ತಲ್ವಾ. ಆದ್ರೆ ಇನ್ನೂ ಕೂಡ ಬಿಡುಗಡೆನೆ ಆಗಿಲ್ಲ ಅಂತ ಹೇಳಲಿಕ್ಕೆ ಸೊ ನಮ್ಗೆ ಯಾಕೆ ಆಗತ್ತೆ, ನಮಗ್ ಬಿಡುಗಡೆ ಆಗಿಲ್ಲ ಅಂದ್ರೆ ಬಿಡುಗಡೆ ಆಗಿಲ್ಲ ಅಂತಾನೆ ಹೇಳ್ತೀವಿ. ಸೊ ಈಗ ಸದ್ಯಕ್ಕೆ ಬಿಡುಗಡೆ ಆಗಿಲ್ಲ, ಯಾರು ಕೂಡ ಈಗ ಜಮಾ ಆಗ್ತಾ ಇದೆ, ಅವ್ರಿಗೆ ಜಮಾ ಆಗಿದೆ, ನಮಗ್ ಜಮಾ ಆಗಿಲ್ಲ. ಸೊ ಈ ರೀತಿ ಯಾಕೆ ಸರ್ಕಾರ ಮಾಡ್ತಾ ಇದೆ, ನಮ್ಗೆ ಯಾಕೆ ಹಣ ಜಮಾ ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ತಲೆ ಕೆಡಿಸ್ಕೊಳ್ಳುವಂತ ಅಗತ್ಯವಿಲ್ಲ. ಸೊ ನೋಡಿ, ಅವ್ರು ಜಮಾ ಮಾಡ್ತೇವಂತ ಹೇಳಿದ್ರು, 1 ವಾರದ ಹಿಂದೆನೆ ಜಮಾ ಆಗ್ಬೇಕಾಗಿತ್ತು. ಸುಮಾರು 1ನೇ ತಾರೀಕು ಜನವರಿ 1ನೇ ವಾರದಲ್ಲಿನೇ ಜಮಾ ಮಾಡ್ಬೇಕಾಗಿತ್ತು. ಈಗ 20 ದಿನಗಳ ಕಾಲ ಆಯ್ತು. ಸೊ ಇನ್ನೂ ಕೂಡ ಅದ್ರ ಬಗ್ಗೆ ಜಮಾ ಮಾಡ್ಲಿಕ್ಕೆ ಪ್ರಾರಂಭನೆ ಮಾಡಿಲ್ಲ. ಸೊ ಒಂದೊಂದ್ ಸಾರಿ ನೀವು ಕೂಡ ಕಮೆಂಟ್ಸ್ ಗಳಲ್ಲಿ ಹೇಳ್ತೀರಿ, ಹಣನೇ ಇಲ್ಲ, ಇಲ್ಲಿಂದ ಹಣ ಜಮಾ ಮಾಡ್ಬೇಕು, ಸರ್ಕಾರದ ಬಳಿ ಬಜೆಟ್ ಇಲ್ಲ, ಇಲ್ಲಿಂದ ಹಣ ಜಮಾ ಮಾಡ್ಬೇಕಂತ ಹೇಳ್ಬಿಟ್ಟು. ಸೊ ನೀವು ಹೇಳ್ತಕ್ಕಂತಹ ಮಾಹಿತಿ ನಮಗ್ ಒಂದೊಂದ್ ಸಾರಿ ನಿಜ ಅನ್ಸ್ಬಿಡತ್ತೆ. ಸೊ ಅದು ನಮಗ್ ಗೊತ್ತಿಲ್ಲ. ಇನ್ನೇನ್ ಹೇಳ್ಬೇಕಂದ್ರೆ, ಹಣ ಜಮಾ ಮಾಡ್ತಾರೋ ಬಿಡ್ತಾರೋ ಅದು ಅವ್ರಿಗೆ ಬಿಟ್ಟಿರುವಂತದ್ದು. ಅವ್ರು ಕೊಡ್ತಕ್ಕಂತಹ ಅಪ್ಡೇಟ್ ಅನ್ನ ಮಾತ್ರ ನಾವು ನಿಮಗೆ ಬಂದು ತಲುಪಿಸಕ್ಕಂತಹ ಕೆಲಸವನ್ನ ಮಾಡ್ತಾ ಇರ್ತೀವಿ. ಸದ್ಯದಲ್ಲಿ ನಿಮಗೆ 2-3 ದಿನಗಳಲ್ಲಿ ಹಣ ಜಮಾ ಮಾಡ್ತೇವಂತ ಮತ್ತೆ ಹಣ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಕೊಟ್ಟಿರುವಂತಹ ಅಪ್ಡೇಟ್. ಸೊ ಅದನ್ನ ನಾನು ನಿಮಗೆ ಕೊಟ್ಟಿದ್ದೀವಿ, ವೇಟ್ ಮಾಡೋಣ. ಇಲ್ಲಿ ಪ್ರೊಸೆಸಿಂಗ್ ಯಾವ ರೀತಿಯಾಗಿ ನಡೀತಾ ಇರತ್ತಂದ್ರೆ, ಮೊದಲನೇದಾಗಿ ಈ ಒಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಹಣಕಾಸು ಇಲಾಖೆಗೆ ಅಪ್ಡೇಟ್ ಅನ್ನ ಕಳಿಸ್ಬೇಕು. ಇಲ್ಲಿ ಸಿಎಂ ಅವರು ಕೂಡ ಒಂದು ಅಪ್ಡೇಟ್ ಅನ್ನ ಕಳಿಸ್ಬೇಕಾಗತ್ತೆ. ಆಮೇಲೆ ಹಣಕಾಸು ಇಲಾಖೆ ಇಂತಿಷ್ಟು ಹಣ ಬೇಕಾಗತ್ತೆ, ಇಂತಿಷ್ಟು ಜನರಿದ್ದಾರೆ, ಸೊ ಇಂತಹ ಸ್ಕೀಮ್ ಇದೆ ಅಂತ ಹೇಳ್ಬಿಟ್ಟು ಹಣಕಾಸು ಇಲಾಖೆಯಿಂದ ಹಣ ಬಿಡುಗಡೆ ಆಗತ್ತೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ. ಸೊ ಅಲ್ಲಿಂದ ಮತ್ತೆ ಡಿಬಿಟಿ ಟ್ರೆಜರಿಗೆ ಪುಷ್ ಮಾಡ್ತಕ್ಕಂಥದ್ದು. ಸೊ ಎಷ್ಟೊಂದು ಜನ ಇದಾರೆ ಅಂತ ನೋಡ್ಕೊಂಡು ಪುಷ್ ಮಾಡ್ತಾರೆ. ಸೊ ಅದೇ ರೀತಿಯಾಗಿ ಬ್ಯಾಂಕ್ಗಳು ಕೂಡ ಅದನ್ನ ಅಪ್ಡೇಟ್ ಮಾಡ್ಕೊಳ್ತಾವೆ. ಅದನ್ನ ಅಪ್ಡೇಟ್ ಮಾಡ್ಕೊಂಡು ನಿಮ್ಮೆಲ್ಲರ ಖಾತೆಗೆ ಹಣವನ್ನ ಜಮಾ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಸೊ ನಮಗೆ ಏನ್ ಹೇಳಿತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಡೈರೆಕ್ಟ್ ಆಗಿ ಡಿಬಿಟಿ ಟ್ರೆಜರಿಗೆ ಪುಷ್ ಆಗಿದೆ, ಇನ್ನೇನು ಹಣ ಜಮಾ ಮಾಡ್ತಕ್ಕಂತಹ ಕೆಲಸ ಮಾತ್ರ ಬಾಕಿ ಇದೆ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಇರ್ತಕ್ಕಂಥದ್ದು ಇಲ್ಲದೆ ಇರ್ತಕ್ಕಂಥದ್ದು ಮ್ಯಾಟರ್ ಆಗುದಿಲ್ಲ. ಒಟ್ಟಾರೆಯಾಗಿ ಡಿಬಿಟಿ ಟ್ರೆಜರಿಗೆ ಪುಷ್ ಆದ್ರೆ ಹಣ ನಿಮಗೆ ಯಾವಾಗ ಬೇಕಾದ್ರೂ ಕೂಡ ಜಮಾ ಆಗ್ಬೇಕು. ಸೊ ಈಗಾಗಲೇ ಜಮಾ ಆಗ್ಬೇಕಾಗಿತ್ತು, ಇನ್ನೂ ಕೂಡ ಜಮಾ ಆಗಿಲ್ಲ ಅಂದ್ರೆ ಸೊ ನಾವು ವೇಟ್ ಮಾಡಿ ನೋಡೋಣ, ಒಂದ್ ಸ್ವಲ್ಪ ಸಹಕರಿಸೋಣ. ಯಾಕಂದ್ರೆ ಇಂತಹ ಒಂದು ಪರಿಸ್ಥಿತಿನಲ್ಲಿ, ಆಕ್ಸಿಡೆಂಟ್ ಆಗಿರುವಂತಹ ಪರಿಸ್ಥಿತಿನಲ್ಲಿ ಸೊ ನಾವು ಆಕ್ರೋಶವನ್ನ ವ್ಯಕ್ತಪಡಿಸೋದು
ಇದು ತಪ್ಪಾಗತ್ತೆ. ಸೊ ಹೀಗಾಗಿ ವೇಟ್ ಮಾಡಿ ನೋಡೋಣ. ಸೊ ಆಮೇಲೆ ನಿಮ್ಮ ಅನಿಸಿಕೆಯನ್ನ, ನಿಮ್ಮ ಅಭಿಪ್ರಾಯವನ್ನ ನೀವು ಮಾಡ್ಕೊಳ್ಬಹುದು. ಸೊ ನಾವು ಇಷ್ಟು ಅಪ್ಡೇಟ್ಸ್ ಗಳು ನಮಗೆ ಸಿಕ್ಕಿದ್ವು. ಇನ್ನೆರಡು ಮೂರು ದಿನಗಳಲ್ಲಿ ಬಿಡ್ತಕ್ಕಂತಹ ಅಪ್ಡೇಟ್ ಅನ್ನ ಸಿಕ್ಕಿದಾವೆ. ಸೊ ನಿಮ್ಗೆ ತಿಳಿಸಿದೀವಿ. ಸೊ ನೆಕ್ಸ್ಟ್ ನಿಮ್ ಮುಂದಿನ ಮಾಹಿತಿಯನ್ನು ಸಿಗೋಣ. ಅಲ್ಲಿ ತನಕ ಬಾಯ್, ಬೇಟೆಗರ್ ಫ್ರೆಂಡ್ಸ್.